ಅದು ಕ್ಯಾನ್ಸಲ್ ಆಯ್ತಂತೆ. ಅದಕ್ಕೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಂತೆ. ನಾನು ಮಗು ಸ್ಕ್ಯಾನಿಂಗ್ ರಿಪೋರ್ಟ್ ಕಳಿಸಿ ಅದ್ರ ಡೀಟೇಲ್ಸ್ ಹೇಳ್ದೆ. ಯಾವುದೇ ಕಾರಣಕ್ಕೂ 6 ಮಂತ್ಸ್ವರೆಗೂ ಆಪರೇಷನ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಆಯ್ತು, ಆ ಮಗುಗೋಸ್ಕರ ನನ್ನ ಫ್ಯಾಮಿಲಿ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡು ಇಂಡಿಯಾಗೆ ಬರ್ತೀನಿ ಅಂತ ಒಪ್ಕೊಂಡ್ರು. ಆಪರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ಳಿ, ಆಪರೇಷನ್ ಮುಗಿಸ್ಕೊಂಡು ಅದೇ ದಿನ ಕೆನಡಾಗೆ ಹೋಗ್ಬೇಕು ಅಂತ ಹೇಳಿದ್ರು. ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಕ್ ಹೇಳಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. 14th ಆಪರೇಷನ್ ಆಗಲಿ. ಅವರು ಆಪರೇಷನ್ಗೆ ಒಪ್ಕೊಂಡಿದ್ದಾರೆ ಅಂದ್ರೆ ಮಗು ಬಗ್ಗೆ ಚಿಂತೆನೆ ಮಾಡಬೇಡಿ ನೀವು. ಆರಾಮಾಗಿ ಹುಷಾರಾಗ್ತಾಳೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಕಡೆಯಿಂದ ಎಷ್ಟು ಸಹಾಯ ಮಾಡೋಕ್ಕಾಗತ್ತ ನಾವು ಮಾಡಿದ್ದೀವಿ. ಈಗ ನೀವು ಅದೇ ತರ ಮನಿನ ಅರೇಂಜ್ ಮಾಡ್ಕೊಬೇಕು. ಯಾಕೆಂದ್ರೆ ಡಾಕ್ಟರ್ ಬಂದ್ಮೇಲೆ ಅರೇಂಜ್ ಆಗಿಲ್ಲ ಅಂದ್ರೆ ಆಪರೇಷನ್ ಮಾಡಕ್ಕಾಗಲ್ಲ. ಆಮೇಲೆ ನಾವು ಮತ್ತೆ ಕರೆದಾಗ ಅವ್ರು ಬರಲ್ಲ. ಅದ್ರ ಜೊತೆ ನೀವು 10 ಕೋಟಿ ಕೊಡ್ತೀನಿ ಅಂದ್ರು 6 ತಿಂಗಳವರೆಗೂ ಅವ್ರು ಸಿಗಲ್ಲ. ಬೇರೆ ಡಾಕ್ಟರ್ನ ಇಟ್ಕೊಂಡು ಆಪರೇಷನ್ ಮಾಡಿಸಿದ್ರು ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ. ಅಲ್ಲ, ಈ ತರ ಎಲ್ಲ ಹೇಳಿ ಹೆದರಿಸ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ಸಿಚುವೇಶನ್ ಆ ತರ ಇದೆ. ಇಲ್ಲ ಮೇಡಮ್, ನೀವು ವರಿ ಮಾಡ್ಕೋಬೇಡಿ. ನೀವು ಆಪರೇಷನ್ ರೆಡಿ ಮಾಡ್ಕೊಳ್ಳಿ, ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಸರಿ ಆಯ್ತು, ಆದಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಳ್ಳಿ. ಹಾ. ಅಶೋಕ್, MLA ಅವರು ಅಮೌಂಟ್ ಕೊಡೋದು ಗ್ಯಾರಂಟಿ ತಾನೆ? ನಂಬೋದಲ್ವಾ ಅವ್ರನ್ನ? ಡೌಟೇ ಬೇಡ. ನಾನು ಮತ್ತೆ ಹೋಗಿ ಆಪರೇಷನ್ ಡೇಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಅಮೌಂಟ್ ಕೇಳ್ಕೊಂಬರ್ತೀನಿ. ಹಾಂ ಸರಿ, ಬರ್ತೀನಿ. ಸುಮಿತ್ರಾ, ಸುಮಿತ್ರಾ, ಸುಮಿತ್ರಾ. ಏನ್ರಿ? ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೌದಾ? ಏನ್ ಹೇಳಿ. ಭೈರವಿ ಅವತ್ತು ತಲೆ ಸುತ್ತು ಬಂದು ಬಿದ್ದಿಲ್ಲಲ್ಲ, ಮತ್ತೆ ಅದೇ ತರ ಆಯ್ತು. ಹೌದಾ? ಆ ಮಗು ಏನಾಗಿದೆ ರೀ? ಪದೇ ಪದೇ ಯಾಕೆ ಹೀಗಾಗ್ತಿದೆ? ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತೆ. ಬ್ರೈನ್ ಟ್ಯೂಮರಾ? ತುಂಬಾ ದಿವಸದಿಂದಾನೇ ಇದೆ ಸುಮಿತ್ರಾ. ಟ್ರೀಟ್ಮೆಂಟ್ಗೆ ದುಡ್ಡಿಲ್ಲ ಅಂತ ಮುಂದಕ್ಕೆ ಹಾಕ್ತಾನೆ ಇದ್ದಾರೆ. ಆದ್ರೆ ಈಗ ತುಂಬಾ ಸೀರಿಯಸ್ ಆಗಿದೆ. ಟ್ರೀಟ್ಮೆಂಟ್ ಮಾಡಿಸ್ಲೇಬೇಕು. 70 ಲಕ್ಷ ಬೇಕಂತೆ. 70 ಲಕ್ಷನಾ? ಅಯ್ಯೋ ದೇವ್ರೆ, ಅಷ್ಟೊಂದು ದುಡ್ಡಿಗೆ ಮೇಡಮ್ ಏನ್ ಮಾಡ್ತಾರೆ? ಪಾಪ ಅವ್ರ ಪರಿಸ್ಥಿತಿ ಬೇರೆ ಈಗ ಸರಿ ಇಲ್ಲ. ಹಾಗಂತ ಸುಮ್ನೇನೂ ಇರಕ್ಕಾಗಲ್ಲ. ಮಗುನ ಉಳಿಸ್ಕೊಳ್ಳೇಬೇಕಾಗತ್ತೆ. ಹೌದು ಸುಮಿತ್ರಾ, ಅದಕ್ಕೆ MLA ಹತ್ರ ಸಾಲ ಕೇಳಿದ್ದಾರೆ. ಅವರು ಹಣ ಕೊಡೋಕೆ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಅವ್ರು ಗೆದ್ದಿದ್ದೆ ಶಿವಗಾಮಿ ಮೇಡಮ್ ಸಪೋರ್ಟ್ ಇಂದ. ಆದ್ರೂ ಈ ರಾಜಕಾರಣಿಗಳ ಮಾತು ಹೇಗ್ರಿ ನಂಬೋದು? ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಅದ್ರ ಬಗ್ಗೆ ಮಾತಾಡೋಕೆ ನಿನ್ನ ಕರೆದಿದ್ದು. ಹೌದಾ? ಏನ್ ವಿಷಯ ಹೇಳ್ರಿ. ನಮ್ಮ ಮಗಳ ಹೆಸರಲ್ಲಿ ಸೈಟ್ ಇದೆಯಲ್ಲ, ಅದನ್ನ ಮಾರ್ಬಿಡೋಣ.
ಒಂದು 50-60 ಲಕ್ಷ ಸಿಗ್ಬೋದು. ಅಕಸ್ಮಾತ್ MLA ಏನಾದರೂ ಕೈ ಕೊಟ್ರೆ ನಾವು ಶಿವಗಾಮಿ ಮೇಡಮ್ಗೆ ಅಮೌಂಟ್ ಕೊಡೋಣ. ಮಗುಗೆ ಆಪರೇಷನ್ ಆಗಲಿ. ಅಕಸ್ಮಾತ್ MLA ಏನಾದರೂ ಅಮೌಂಟ್ ಕೊಟ್ರೆ ಸೈಟ್ ಮಾರೋದು ಬೇಡ. ನೀನು